ಹೇಗೆ ಅನ್ನಿಸ್ತು ನಮ್ಮ ದಿಲ್ಮಾರ್ನ ಟ್ರೈಲರ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳೋದು ಬೇಕಲ್ಲ. ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು. ಎಷ್ಟೋ ಏರುಪೇರನ್ನ ನೋಡಿ ಐ ಥಿಂಕ್ ಒಂದು ಸತಿ ಅವ್ರ ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದು ದಿನ ಬರ್ತೀನಿ ಬಿಡೋ ಅಂತ ಹೇಳ್ತಿದ್ದೆ. ಇಲ್ಲಿದ್ರು ಬಿಡಲ್ಲ, ಯಾವಾಗಲೂ ಅಷ್ಟೊಂದು ಪ್ರೀತಿ. ಸುಮಾರು ಒಂದು 10 ಇಯರ್ಸ್ ಇರ್ಬೋದು, 12 ಇಯರ್ಸ್ 15 ಇಯರ್ಸ್ ಅವಾಗಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾರೆ. ಆಮೇಲೆ ಇವ್ರ ವೈಫು ಅಷ್ಟೇ, ದಿವ್ಯಾ ಅವರು ಅಷ್ಟೇ ಭಾಳ ಐ ಥಿಂಕ್ ನಾನು ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ಒಂದು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ, ಅವಾಗಿಂದ ಅವರು ಜೊತೆಲೇ ಇದ್ದರು. ಅವ್ರ ಜೊತೆಲಿ ರಾಮ ಜೊತೆಲೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಇಬ್ಬರೂ ದೇ ಆರ್ ಮೇಡ್ ಫಾರ್ ಈಚ್ ಅದರ್. ದೇ ಆರ್ ವೆರಿ ಪರ್ಫೆಕ್ಟ್ ಪೇರ್ ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟಿಲಿ. ಯಾಕಂದರೆ ಹಾರ್ಟ್ ಚೆನ್ನಾಗಿದ್ದರೆ ಯಾವಾಗಲೂ ಅಷ್ಟೇ ಈ ಹಾರ್ಟು ಸೋಲುತ್ತೆ. ಅದಕ್ಕೆ ಅದು ಫಸ್ಟ್ ನಾನು ನಂಬ್ತೀನಿ. ನಮ್ಮ ಡೈರೆಕ್ಟರ್ ಅಷ್ಟೇ ಚಂದ್ರಮೌಳಿ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ಐ ಜಸ್ಟ್ ಲೈಕ್ ಟು ಸ್ಪೀಚ್. ತುಂಬ ಓಪನಾಗಿ ಮಾತಾಡೋದು. ಲಾಸ್ಟ್ ಬ್ಲೆಸ್ ಮೀ ಆಲ್ಸೋ, ನಾನು ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರು. ಅದು ಯಾವಾಗಲೂ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು. ಎಷ್ಟು ಲವ್ಲವಿಕೆಯಿಂದ ಇರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವ್ರಿಗೆ. ತುಂಬ ಓಪನಾಗಿ ಮಾತಾಡ್ತಾರೆ. ನಿಜವೂ ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ರೀ ನಿಮಗೆ. ನನ್ನ ಮನಸ್ಸು ಯಾಕೆ ಹೇಳ್ತಾರೆ ಇದು ವೆರಿ ಗುಡ್. ಯಾಕಂದ್ರೆ ಯಾರು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಓಪನಾಗಿ ಮಾತಾಡ್ತಾರೆ ಅವ್ರಿಗೆ ಯಾವತ್ತೂ ಒಳ್ಳೆಯದಾಗೇ ಆಗುತ್ತೆ. ಐ ಥಿಂಕ್ ನಾನು ಅಷ್ಟೇ ಅವರ ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಾದ್ರೆ ತುಂಬ ಫ್ರೀಯಾಗಿ ಬೆಳೀತಾ ಇದ್ದೆ. ಒಂದು ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮನೇಲಿ ನಮ್ಮ ಅತ್ತೆಯವ್ರು ಗೂಡಿಸ್ತಾಯಿದ್ರು, ನಮ್ಮ ತಂದೆಯವ್ರ ತಂಗಿ ನಾಗತ್ತೆ ಅಂತ. ಅವ್ರು ಇವಾಗ ರೀಸೆಂಟಾಗಿ ಶಿ ಪಾಸ್ಡ್ ಇದ್ರು. ಇಬ್ರು ಬೇಕಾದ್ರೆ ನಾನು ಗೂಡಿಸ್ತಾ ಇದ್ದೆ. ಇನ್ನೆಲ್ಲ ಗೂಡಿಸ್ಬಾರ್ದಪ್ಪ, ನೀನು ಯಾರು ರಾಜ್ಕುಮಾರ್ ಮಗ ಅಲ್ವಾ ಅನ್ಕೊಂಡು ಅದೆಲ್ಲ ಗೂಡಿಸ್ಬಾರ್ದು. ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ, ನಾನು ಯಾಕೆ ಗೂಡಿಸ್ಬಾರ್ದು. ಸೊ ಆ ಥರ ಹಂಗೆ ನಾನು ಯಾವಾಗಲೂ ಬೆಳೆದು ಅಷ್ಟೇ. ಹೆಂಗೆ ಬೆಳೆದು ನನ್ನ ಬಗ್ಗೆ ಕೇಳಬೇಕಂದ್ರೆ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ. ನಾನು ಯಾವಾಗಲೂ ಫಸ್ಟಿಂದ ಅಷ್ಟೇ. ನನಗೆ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಎಲ್ಲರ ಜೊತೆ ಬೆಳಿಬೇಕು, ಇಲ್ಲ ಇವರು ಅವ್ರು ಗ್ರೇಟು ಇವ್ರು ಕಮ್ಮಿ, ಅದೆಲ್ಲ ಯಾರಾದ್ರೆ ಇದ್ರೂ ಹೋಗ್ತಿದ್ದೆ. ಒಬ್ಬ ರಿಕ್ಷಾನೂ ಫ್ರೆಂಡ್ ಆಗಿದ್ದ. ಒಬ್ಬನಿಗೆ ನಮ್ಮ ಫ್ರೆಂಡ್ ಇತ್ತು, ಅವ್ನಿಗೆ ಸಡನ್ನಾಗಿ ಲೆಪ್ರಸಿ ಬಂದ್ಬಿಡ್ತು. ಯಾರು ಮುಟ್ತಿಲ್ಲ, ನಾನು ಮುಟ್ದೆ. ಅಯ್ಯೋ ಮುಟ್ಬೇಡಿ ಸರ್ ಅಂತೀನಿ. ಯಾಕೆ ಎದುರ್ಕೋಬೇಕು ಬಿಡು. ನಾನು ಅಂಥವ್ನೇ ಗೊತ್ತಿಲ್ಲ ಇವಾಗ ಚಿಕ್ಕ ವಯಸ್ಸಿಂದ. ನಮ್ಮ ತಂದೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿಯವರು ನೀವು ನಮ್ಮ ಅಪ್ಪನ ಥರ ಅಂತ. ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ ಯಾವಾಗಲೂ. ಯಾವಾಗಿದ್ರು ಏನು ಚೆನ್ನಾಗಿ ಮಾಡ್ತಿದ್ರೆ ಅವ್ರ ತಾತನ ಥರ ಅವನ ಥರ, ನಮ್ಮ ಅಪ್ಪನ ಥರ. ಸೊ ಆ ಥರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದು ಯಾವ ತಂದೆನೂ ಮಗನ್ನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರಿತಿದ್ರು ಅಪ್ಪಾಜಿ. ಅದು ನನ್ನ ಭಾಗ್ಯ. ಅದು ಐ ಥಿಂಕ್ ಬ್ಲೆಸ್ ಟು ಬಿ. ಎಲ್ಲರೂ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಐ ಥಿಂಕ್ ಯಾಕೆ ಅಷ್ಟು ದೂರ ನಾವು ಅರ್ಹರ ಇದ್ದೀವಲ್ಲ, ಅದು ನಮಗೆ ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಈ ಸಿನಿಮಾಗೆ ಅಷ್ಟು ಬರಬೇಕಂದ್ರೆ ರಾಮ್ ಬಂದು ಕೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ, ಅನ್ನದಾತರು ಅಂತಾರೆ, ಅವರು ಅಷ್ಟನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ. ಯಾರು ಹೇಳಿದ್ರು, ಐ ಥಿಂಕ್ ಆದಿತ್ಯ ಅವರು ಹೇಳಿದ್ರು ಅಂತ ಕಾಣುತ್ತೆ. ತುಂಬ ಚೆನ್ನಾಗಿ ಮಾತಾಡೋರು. ಹೇಳ್ಬೇಕಾದ್ರೆ ಅಷ್ಟು ಯಾರು ಆಡಲ್ಲ, ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಆಮೇಲೆ ಜಿ ಅವರು, ಆಮೇಲೆ ಅವರು ಅಶೋಕ್ ಅಷ್ಟೇ, ಅವರು ಅಷ್ಟೇ ಭಾಳ ಒಳ್ಳೆ ಹುಡುಗ ನಿಜವಲ್ವೇ. ಆ್ಯಂಡ್ ಎವ್ರಿಬಡಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಅವರಷ್ಟು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಐ ಥಿಂಕ್ ಐ ಆಮ್ ಬ್ಲೆಸ್ ಟು ಬಿ. ಇಂಥ ಒಂದು ಸಮಾರಂಭಕ್ಕೆ ಬರಬೇಕು. ಈಗ ನಾವು ಬರ್ದಿನಿ, ಯಾರು ಬರೋಕ್ಕಾಗ್ತದೆ, ನಾವೇ ಬರಬೇಕು. ಆ್ಯಂಡ್ ಆದಿತ್ಯ ಅವರು ಅಷ್ಟೇ, ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿ ಒಳ್ಳೆ ಮನಸ್ಸು. ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಲ್ಲ, ಅವ್ರ ಫ್ಯಾಮಿಲಿ ಲೈಫಲ್ಲಿ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು ಪೂಜೆನ ಇರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಆ ಮಗು ಜೊತೆಲಿ ಹಂಗಿರ್ಬೇಕು ಯಾವಾಗ. ಯಾಕೆ ಯಾರಿಗೆ ಅಷ್ಟು ಅಂಥ ಒಂದು ಬುದ್ಧಿ ಇರುತ್ತೆ ನೋಡಿ ಪ್ರೊಫೆಷನ್ಲೂ ಸರಿ, ಮನೇಲೂ ಸರಿ ತುಂಬ ಚೆನ್ನಾಗಿ ಮಾಡಿದೆ. ಆಲ್ ದಿ ಬೆಸ್ಟ್ ಮಾ, ಗಾಡ್ ಬ್ಲೆಸ್ ಯು. ಯಾಕೆ ನಾನು ಅವತ್ತು ಒಂದ್ಸತಿ ಹೇಳಿದ್ದೆ, ನಾನು ನೋಡಿದೆ ನಿಮ್ಮ ವೀಡಿಯೋನ, ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸಡನ್ನಾಗಿ ನೋಡಿದ್ರೆ ಒಂದು 15 ನಿಮಿಷ ಬರ್ತಾಯಿತ್ತು. ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ. ಆ್ಯಂಡ್ ರಾಮ್ ಬಗ್ಗೆ ಐ ಥಿಂಕ್ 100% ಒಳ್ಳೆ ವರ್ಕ್ ಇದೆ. ಈಗ ಚಂದ್ರಮೌಳಿ ಸ್ವಾ ದ ಟ್ರೈಲರ್ ನಿಜವಾಗ್ಲೂ ಅನಿಸ್ತು. ಒಂದು ಐ ಫೆಲ್ಟ್ ಲೈಕ್ ಐ ಸಾ ಅರ್ಜುನ್ ರೆಡ್ಡಿ ನೋಡಿದಂಗೆ ಅನಿಸ್ತು ನನಗೆ. ಐ ಥಿಂಕ್ ಆ ಫೋರ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಚೆನ್ನಾಗೂ ಆ್ಯಕ್ಟ್ ಮಾಡಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ರಿಯಲಿ ಹಸ್ ಡನ್ ವೆರಿ ವೆಲ್. ಯಾಕೆ ರಾಮ್ ನೋಡಿದ್ರೆ ಹಂಗೆಲ್ಲ ಮಾಡ್ತಾನೆ ಅಂತ ಅನಿಸ್ತು. ಯಾಕೆ ಹಂಗೆ ಅನಿಸಲ್ಲ. ಬಹುಶಃ ಒಂದು ಸೈಲೆನ್ಸ್ ಹೆಂಗಿರುತ್ತೆ, ಸೈಲೆಂಟಾಗಿ ಹಿಂಗೆ ಇರ್ತಾನೆ ಯಾವಲ್ವೇ, ಅಂಥವ್ರು ನಂಬೋಕ್ಕಾಗಲ್ಲ. ಏನು ಬೇಕಾದ್ರೆ ಮಾಡ್ತಾರೆ. ಸೊ ಮೈಟ್ ಬಿ ಇಟ್ ಇಸ್ ದ್ಯಾಟ್. ಚೆನ್ನಾಗಿ ಮಾಡೋದು, ತುಂಬ ಚೆನ್ನಾಗಿ ಮಾಡಿದ್ರೆ. ದಿವ್ಯಾ ನೀವು ಸ್ವಲ್ಪ ಕೇರ್ತಾ ಇರ್ಬೇಕಮ್ಮ ಅಂದಮೇಲೆ ನೆಕ್ಸ್ಟ್ ಸಿನಿಮಾ ಇದೆ. ಇಲ್ಲಿ ದಿವ್ಯಾ ಎಲ್ಲಿ ಅವರು? ಬನ್ನಿ ಎಸ್ ದಿವ್ಯಾ ಅವರು ಬನ್ನಿ, ಪ್ಲೀಸ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದಿವ್ಯಾ ರಾಮ್.
ಸೊ ಅಕ್ಟೋಬರ್ 22nd 24th ರಿಲೀಸ್ ಆಗ್ತಿದೆ. ದೀಪಾವಳಿ ಪ್ರಯುಕ್ತ ಐ ಥಿಂಕ್ ದೀಪಾವಳಿ 24th ರಿಲೀಸ್ ಆಗ್ತಾ ಇದೆ. ಒಂದು ದೀಪಾವಳಿ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದು ದೀಪಾವಳಿ ಅಷ್ಟೇ ಒಳ್ಳೆ ಬೆಳಕಾಗಲಿ ಸಿನಿಮಾ ಇಂಡಸ್ಟ್ರಿಗೆ, ಒಳ್ಳೆ ಸದ್ದು ಮಾಡಲಿ, ಹೆಂಗೆ ಕ್ರ್ಯಾಕರ್ಸ್ ಹೊಡೆದು ಪಟ 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 ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ದಿಲ್ ಮಾರ್. ಐ ಥಿಂಕ್ ದಿಲ್ ಮಾರ್ ಸಬ್ಕೋ ಮಾರ್ ದೇಗಾ ಯೇ ದಿಲ್ ಮಾರ್. ಮಾಧ್ಯಮ ಮಿತ್ರರಿಗೆ, ನನ್ನ ಇಡೀ ಸಿನಿಮಾ ತಂಡಕ್ಕೆ, ಎಲ್ಲ ತಂತ್ರಜ್ಞರಿಗೆ ನಮಸ್ಕಾರಗಳು. ಶಿವಣ್ಣ ಸರ್, ನಿಮ್ಮ ಎದುರುಗಡೆ ಮಾತಾಡ್ತಿರೋದೇ ಸಿಕ್ಕಾಪಟ್ಟೆ ಖುಷಿ. ಯೂಶಲಿ ಇಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ತುಂಬ ಮಾತಾಡ್ತೀನಿ, ಬಟ್ ಐ ಸ್ವೇರ್ ಆನ್ ಗಾಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ತಲೆನೇ ಓಡ್ತಾ ಇಲ್ಲ. ಐ ಆಮ್ ಟೋಟಲಿ ಬ್ಲ್ಯಾಂಕ್. ಅದು ನನಗೆ ನಿಮ್ಮ ಮನೆತನದ ಮೇಲೆ, ಅಂದರೆ ಅಣ್ಣವರಿಂದ ಹಿಡಿದು ನಮ್ಮ ತಂದೆ ಬೆಳೆಸಿದಂಥ ಪ್ರೀತಿ ಅದು ಹಾಗೆ ಮುಂದುವರಿತಾ ಹೋಗ್ತಿದೆ. ಹೆಂಗೆ ರಕ್ತದಿಂದ ರಕ್ತ ನಟನೆ ಅಂತ ಬರುತ್ತೋ ಹಾಗೆ ನಿಮ್ಮ ಮನೆಯವ್ರ ವಿಷಯದಲ್ಲಿ ಅದು ರಕ್ತದಲ್ಲಿರುವಂಥ ಪ್ರೀತಿ, ನಿಮ್ಮ ಬಗ್ಗೆ ಇರುವಂಥ ಅಭಿಮಾನ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಾರ್ಯಕ್ರಮದಲ್ಲಿರೋದು ಒಂದು ಬೆಳಕು ಮೂಡಿದ ಹಾಗೆ, ಒಂದು ಪಾಸಿಟಿವಿಟಿ ಎಲ್ಲ ಕಡೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮ ಪಕ್ಕ ಕೂರಿಸಿದಂತರೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನು ಸರ್ ಮತ್ತು ಇವರಿಬ್ಬರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಮಾತಾಡೋದಾದರೆ ಥ್ಯಾಂಕ್ ಯು ಸರ್, ನಾಗರಾಜ್ ಸರ್. ಹಾಗೆಯೇ ಚಂದ್ರಮೌಳಿ ಸರ್, ಗೊತ್ತಲ್ಲ, ಅವ್ರು ಮಾತಾಡಬೇಕಾದ್ರೇ ಫುಲ್ ಪಂಚ್ ಹೊಡಿತಾನೆ ಇರ್ತಾರೆ. ಆ್ಯಂಡ್ ರಾಮ್, ನಾನು ನಿಮ್ಗೆ ಹೇಳಿದ್ದೀನಿ, ಈ ಪಾತ್ರಕ್ಕೆ ನಿಮ್ಮಷ್ಟು ಸೂಟಬಲ್, ಐ ಥಿಂಕ್ ನಾನೊಬ್ಳು ಆಡಿಯನ್ನಾಗಿ ಹೇಳ್ತಿದ್ದೀನಿ, ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ತುಂಬ ಚೆನ್ನಾಗಿ ಸೂಟ್ ಆಗಿದ್ದೀರಾ. ತುಂಬ ಒಳ್ಳೇದಾಗಲಿ ರಾಮ್, ನಿಮಗೆ ತುಂಬ ಒಳ್ಳೇದಾಗಲಿ. ಯಾವುದೇ ಸಿನಿಮಾ ಆಗಲಿ ಪ್ರೀತಿ ಸುತ್ತಮುತ್ತ ಬರುವಂಥದ್ದು ಬಹಳ ಆಪ್ತ ಅಂತ ಅನ್ಸುತ್ತೆ. ಯಾಕಂದರೆ ಮನುಷ್ಯ ಹುಟ್ಟಿದಾಗಿಂದನೂ ತಾಯಿ ಪ್ರೀತಿ, ತಂದೆ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದ್ರ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಈ ಥರ ಪ್ರೀತಿ ಸುತ್ತನೇ ನಮ್ಮ ಬದುಕು ಯಾವಾಗಲೂ ಸುತ್ತುವರಿತಾ ಇರುತ್ತೆ. ಅದರಲ್ಲೂ ಮದುವೆ ಆದಮೇಲೆ ಪ್ರೀತಿ ಬೇರೆ ಥರ, ಮದುವೆಗಿಂತ ಮುಂಚೆ ಈ ಥರ ಲವ್ ಸ್ಟೋರಿಗಳಿದೆಯಲ್ಲ, ತುಂಬ ಕ್ಯಾಚ್ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಬದುಕಲ್ಲಿ ತುಂಬ ಹತ್ರ ಅನ್ಸುತ್ತೆ. ಅದರಲ್ಲೂ ಈ ಸೈಕ್ ಪ್ರೀತಿಗಳನ್ನ ನೋಡಿದಾಗ ಒಂದು ಏಜಲ್ಲಿ ಏನು ಮಜಾ ಇರುತ್ತಲ್ಲ, ಒಂದು ಹುಡುಗ ನನ್ನಿಂದ ಹಿಂಗೆ ಬಂದರೆ ಅಂತ ಎಲ್ರಿಗೂ ಆಲೋಚನೆ ಬಂದಿರುತ್ತೆ. ಆ ಥರದ್ದೊಂದು ಸೈಕ್ ಪ್ರೀತಿ ಇದು. ಸೊ ಅದಕ್ಕೆ ಐಸೈಕ್ಯು ಅಂತಲೇ ಹೇಳ್ಬಿಟ್ಟಿದ್ದಾರೆ. ಸುಮಾರು ದಿನ ಆಗಿತ್ತು ಅನ್ಕೋತೀನಿ ಈ ಥರ ಪಕ್ಕಾ ಲವ್ ಸ್ಟೋರಿ ಬಂದು. ಬಿಕಾಸ್ ಸ್ವಲ್ಪ ಜಾನರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಿಂದ ಮತ್ತೆ ಲವ್ ಸ್ಟೋರಿ ಕಡೆ ಇಡೀ ಸ್ಯಾಂಡಲ್ವುಡ್ ಮುಖ ಮಾಡೋ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವು ಕೂಡ ನಮ್ಮ ಇಡೀ ಚಿತ್ರತಂಡಕ್ಕೆ ವಿ ಸೈಕ್ಯೂ ಅಂತ ಹೇಳಿ ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಪ್ರೊಡ್ಯೂಸರ್ಸ್ಗೆ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೀರೋ ಆಗಿ ನೋಡಿದಂಥ ನನ್ನ ಚಂದ್ರಮೌಳಿ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಜೊತೆಗೆ ಆಕ್ಟ್ ಮಾಡಿದಂಥ ಅದಿತಿ ಪ್ರಭುದೇವರ್ ಆಗಿರ್ಬೋದು, ಡಿಂಪಲ್ ಆಗಿರ್ಬೋದು, ನನ್ನ ಅಶೋಕ್ ಸರ್ ಆಗಿರ್ಬೋದು, ನರೇಂದ್ರ ಅವ್ರು ಆಗಿರ್ಬೋದು, ಶೇಖರ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ಕೋಸ್ಟರ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ಡೈರೆಕ್ಟ್ರು ರದನ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹೇಳಿದ ತಕ್ಷಣ ಯಾವತ್ತೂ ಏನೂ ಕಮ್ಮಿ ಮಾಡಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊತ್ತನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇವತ್ತು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ನಾನು ಒಂದು ಕನ್ಸು ಕಟ್ಕೊಂಡು ಬೆಂಗಳೂರು ಬಂದಾಗ ನನಗೇನೂ ಗೊತ್ತಿರಲಿಲ್ಲ. ಅವ್ರನ್ನ ಸಿನಿಮಾ ನೋಡ್ತಾ ನಾವು ಟಿಕೆಟು ಸಿಗ್ದಲೆ ಅಷ್ಟು ಒದ್ದಾಡ್ತಂಥ ಸಮಯಗಳು. ಆ ದೊಡ್ಡ ಮನೆ ಜೊತೆಗೆ ಒಂದು ನಂಟನದ ಇದೆಯಲ್ಲ, ಅದಷ್ಟು ಈಸಿ ಅಲ್ಲ ಎಲ್ರಿಗೂ. ನಾನು ಜೀವನದಲ್ಲಿ ಒಂದು 3 ಸಲ ಕೆಳಗಡೆ ಬಿದ್ದೆ. ಒಂದು ಏನೂ ಇಲ್ಲ ಅಂತ ಎಲ್ಲ ಕಳ್ಕೊಂಡಾಗಲೂ ಸಮೇತ ಅದು ಅವ್ರಿಗೆ ಗೊತ್ತಿಲ್ಲ. ಅದು ಇವತ್ತು ನಾನು ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ನಾನು ಅವ್ರ ಜೀವನದಲ್ಲಿ ಏನೂ ಅಲ್ಲ, ನನ್ನಂಥ ಸಾವಿರಾರು ಕಲಾವಿದರಿಗೆ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇದು ಈ ತಂಡಕ್ಕೆ ಏನಂತಾರೆ, ಈ ನನ್ನ ಜೀವನದಲ್ಲಿ ನನಗೊಂದು ತುಂಬ ಸ್ಪೆಷಲ್ ಆದಂಥ ದಿನ. ನನ್ನ ಮನೆ ದೇವರು ಬೊಮ್ಮಲಿಂಗೇಶ್ವರ. ಇವತ್ತು ನನ್ನ ಪಕ್ಕದಲ್ಲಿ ಶಿವ ಪರಮಾತ್ಮನೇ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಒಂದು ಬೆಳೆಸಿದ್ದಾರೆ, ಸಾಕಿದ್ದಾರೆ. ಇಡೀ ನನ್ನ ಫುಲ್ ಫ್ಯಾಮಿಲಿ ಶಿವಣ್ಣ ಅವ್ರು ತುಂಬ ಅಭಿಮಾನಿಗಳು, ತುಂಬ ಇಷ್ಟಪಡ್ತಾರೆ. ಕಿತ್ತಾಡಿದ್ದೀವಿ ಎಷ್ಟೋ ಸರಿ. ಆದರೆ ಶಿವಣ್ಣವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಯಾಕಂದರೆ ಅವರು ನನಗೋಸ್ಕರ ಹೇಗೆ ನಿಂತಿದ್ದಾರೆ ಅಂತಂದ್ರೆ, ಅವ್ರ ಮಗ
ಸಮೇತ ಅಷ್ಟು ನಿಂತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಅದು ಹೇಳೋದಿಕ್ಕೂ ಆಗಲ್ಲ ನಾನಿಲ್ಲಿ. ಅಂಥ ಸಿಚುವೇಶನ್ಲಿ ಗೀತಕ್ಕ ಮತ್ತು ಶಿವಣ್ಣ ಇಬ್ಬರು, ಶಿವ ಪಾರ್ವತಿ ಥರ ಇಬ್ಬರು ನನ್ನ ಜೀವನದಲ್ಲಿ ನಿಂತಿದ್ದಾರೆ. 2017ರಲ್ಲಿ ನಾನು ಸುಮ್ಮನೆ ಹೋಗಿ ಒಂದು ಮೀಟ್ ಮಾಡ್ತೀನಿ ಅಣ್ಣಗೆ, ಅಣ್ಣ ಏನೋ ಒಂದು ಪ್ರೋಗ್ರಾಮ್ ಮಾಡಬೇಕು ಮಾಡಿಕೊಡಿ ಅಂತ ಹೇಳ್ತಾರೆ. ಬಟ್ ಒಂದು ನಿಮಿಷ ಏನಕ್ಕೆ ಬಂದಿದ್ದೇನಂತ ಅರ್ಥ ಮಾಡ್ಕೊಂಡು ನನ್ನ ಏನು ವಿಷಯ ಹೇಳು ಅಂತ ಹೇಳಿದಾಗ ಏನೋ ಒಂದು ಹೇಳ್ತೀನಿ. ಅವಾಗ ಇಷ್ಟ ಆಗತ್ತೆ, ಓಕೆ ಹೋಗು ಮಾಡ್ತೀನಿ, ನಿನ್ನೇನು ತಲೆ ಕೆಡ್ಸ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು, ನಾನು ಯಾರು ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಅಂಥ ಟೈಮಲ್ಲಿ ಅವರು ಅಕ್ಕ ಶಿವಣ್ಣ ಇಬ್ಬರೂ ಸಪೋರ್ಟಾಗಿ ನಿಂತ್ಕೊಂತಾರೆ, ನಾನು ಇದ್ದೀನಿ ಕಣೋ ಅಂತ ಹೇಳ್ತಾರೆ. ರೀಸೆಂಟಾಗಿ ನಾನು ಶಿವಣ್ಣ ಅವ್ರದ್ದು ನನ್ನ ಜೀವಮಾನದ ಅತ್ಯದ್ಭುತ ಗಳಿಗೆ ಅಂತಂದರೆ ಶಿವಣ್ಣ ಅವ್ರದ್ದು 40 years ಫಂಕ್ಷನ್ ನಾನು ಮಾಡ್ತೀನಿ. ಅದಕ್ಕೆ ಮಾಡೋದಕ್ಕೆ ಮೂಲ ಕಾರಣ ನಾನಲ್ಲ, ಅದಕ್ಕೆ ಅವರೇನೆ ಕರೀತಾರೆ. ಒಂದ್ಸಲಿ ಮನೆಗೆ ಹೋಗ್ತೀನಿ, ಹೋದಾಗ ಸುಮ್ಮನೆ ಮಾತಾಡ್ತಾ ಕೇಳ್ತೀನಿ, ಅಣ್ಣ ಹಿಂಗೆ ಮಾಡೋಣ ಅಂತಿದ್ದೀವಿ, ಸಪೋರ್ಟ್ ಮಾಡಿ ಅಂತ. ಹಿಂದೆ ಮುಂದೆ ಏನೂ ನೋಡಲ್ಲ. ಅವ್ರು ಬೇರೆ ಚಾನಲ್ಗೆ ವರ್ಕ್ ಮಾಡ್ತಿದ್ರು ಸಮೇತ ನನಗೋಸ್ಕರ ನಾನು ಬರ್ತೀನಿ ಹೋಗೋ ಅಂತೇಳಿ ಅಣ್ಣ ಮತ್ತು ಗೀತಕ್ಕ ಇಬ್ರು ಯಾರು ಏನೇ ಆದ್ರೂ ತಲೆ ಕೆಡ್ಸ್ಕೊಳೋ ಕೂಡ ನಿನ್ನ ಜೊತೆ ನಾನು ಇದ್ದೀನಿ, ಏನೇ ಆದ್ರೂ ಎಂಥ ಪರಿಸ್ಥಿತಿ ಬಂದರೂ ನಾನು ಇದ್ದೀನಿ, ಬಾ, ನೀನು ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಎಂಥ ಕೆಲಸ ಇದ್ರು ನಾನು ನಿನ್ನ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಾರೆ. ಗೀತಕ್ಕನೂ ಹೇಳ್ತಾರೆ. ನಾನು ಅವ್ರ ಮನೆಯಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಇದೆ, ಊಟ ಮಾಡೋದಕ್ಕೆ, ಅವ್ರ ಜೊತೆಲಿ ಇರೋದಕ್ಕೆ. ಅಂದರೆ ಒಂದು ತಂದೆ ತಾಯಿ ಜೊತೆಲೂ ನಾನು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಅಂತಂದೆ, ಬಟ್ ಇವ್ರು ನನಗೆ ಜೀವನ ಉದ್ದಕ್ಕೂ ನನ್ನ ಮರೆಯೋದಕ್ಕಾಗಲ್ಲ, ಆ ಥರ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಏನು ಹೇಳ್ಬೇಕಂತನೂ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಂಥ ಸಿಚುವೇಶನಲ್ಲಿ ನನ್ನ ಬೆಳೆಸಿದ್ದಾರೆ ಅವರು. ರೀಸೆಂಟಾಗಿ ನಾನು ಹೋಗ್ಬಿಟ್ಟು ಟ್ರೈಲರ್ ಲಾಂಚ್ಗೂ ನಾನು ಕರೆಯೋದಕ್ಕೆ ಹೋಗ್ತೀನಿ. ನಾನು ಹೇಳಿರಲ್ಲ, ನನಗೊಂದು ಭಯ ಇರುತ್ತೆ, ಏನು ಅಂದ್ಕೊಂತಾರೋ ಆಕ್ಟ್ ಮಾಡಿದ್ದೀನಿ ಅಂತಂದರೆ ಗೊತ್ತಿರಲ್ಲ ಅವ್ರಿಗೆ. ನಾನು 3 ದಿನದಿಂದ ಹೋದಾಗಲೂ ಸಮೇತ ಅವರು ನಂಗೆ ಗೊತ್ತು ಕಣೋ ನೀನು ಸಿನಿಮಾ ಮಾಡ್ತಿದ್ಯಾ ಅಂತಂದ್ಬಿಟ್ಟು ಹೇಗೋ ಗೊತ್ತಾಗತ್ತೆ. ಅವಾಗಲೂ ಸಮೇತ ನಾನು ಇದ್ದೀನಿ ಹೋಗೋ, ಕರಿಬೇಕು, ಒಂದು ಫೋನ್ ಮಾಡಿದ್ರೆ ಸಾಕು, ನಾನು ಗೀತಕ್ಕ ಇಬ್ಬರು ಬರ್ತಿದ್ವಿ, ನಿನಗೋಸ್ಕರ ಇನ್ನು ಏನು ಬೇಕಾದ್ರೂ ಮಾಡ್ತೀನಿ, ಹೋಗೋ, ತಲೆ ಕೆಡ್ಸ್ಕೊಂಡು ಹಾಕೊಂಡು ನೀನು ಎಲ್ಲಾದರೂ ಕರಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಇದೆಲ್ಲ ಹೇಳಿದೆ ಅಂತಂದರೆ, ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರೂ ದೊಡ್ಡ ಮನೆಯೇ. ಆ ಮನೇನ ನಾವು ಯಾವತ್ತೂ ದೂರದಿಂದ ನೋಡಿ ಆರಾಧಿಸ್ಬೇಕು, ಇಷ್ಟಪಡಬೇಕು, ಅಲ್ಲಿ ಹೋಗ್ಬೇಕು, ಬೆರೀಬೇಕು, ಪ್ರೀತಿನ ಸ್ವೀಕಾರ ಮಾಡ್ಕೊಂಡು ಬರಬೇಕು ಅಷ್ಟೇ. ಆ ಒಂದು ಅವಕಾಶ ನನಗೆ ಸಿಕ್ಕಿದೆ, ಆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ನನ್ನೊಂದು ಮಗನಿಗಿನ್ನ ಹೆಚ್ಚಾಗಿ ಅವ್ರ ಎದುರುಗಡೆನೇ ಹೇಳ್ತಾ ಇದ್ದೀನಿ, ಒಂದು ಮಗನಿಗಿನ್ನ ಹೆಚ್ಚಾಗಿ ನನಗೆ ಜೊತೆಗೆ ನಿಂತಿದ್ದಾರೆ, ಮುಂದಕ್ಕೂ ನಿಲ್ತಾರೆ. ತುಂಬ ಖುಷಿ ಇದೆ. ಮತ್ತು ಇನ್ನೊಂದು, ನಾನು ಅವ್ರ ಪಕ್ಕದಲ್ಲಿ ಇವತ್ತು ನಿಂತಿದ್ದೀನಿ ಅಂತಂದರೆ ನಾನು ಗೆದ್ದಿದ್ದೀನಿ ಅಂತ ಖುಷಿ ಪಡ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಎಷ್ಟೋ ವರ್ಷದಿಂದ ನಾನು ಅವ್ರನ್ನ ತುಂಬ ದೂರದಿಂದ ನೋಡ್ತಿದ್ದೆ, ಅವ್ರು ಟಿಕೆಟ್ ಸಿಗದಲ್ಲೇ ಒದ್ದಾಡ್ತಿದ್ದೆ. ಇವತ್ತು ಅವ್ರು ಬಂದು ನನ್ನ ಟ್ರೈಲರ್ನ ಲಾಂಚ್ ಮಾಡ್ತಿದ್ದಾರೆ, ಕ್ಯಾರೆಕ್ಟರ್ ಟ್ರೈಲರ್ನ ಲಾಂಚ್ ಮಾಡ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ತುಂಬ ಪುಣ್ಯವಂತ. ಮತ್ತು ಇವತ್ತೇ ಈ ಕ್ಷಣ ಸಿನಿಮಾ ಗೆಲ್ಬೋದು ಸೋಲ್ಬೋದು ಅದು ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಎಫರ್ಟ್ ಹಾಕಿದ್ದೀನಿ. ಡೈರೆಕ್ಟ್ ಏನು ಹೇಳಿದ್ದಾರೆ ಅದು ನಾನು ಮಾಡಿದ್ದೀನಿ, ನನ್ನ ಎಫರ್ಟ್ ನಾನು ಹಾಕಿದ್ದೀನಿ 100%. ಬಟ್ ಆದರೆ ಇವತ್ತು ಒಂದು ದೇವರೇ ಬಂದು ನನಗೆ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇದೆಯಲ್ಲ, ಆ ಒಂದು ಅವಕಾಶ ನನ್ನ ಜೀವನದಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಅವಕಾಶಕ್ಕೆ ನಾನು ತುಂಬ ಅಣ್ಣ ತುಂಬ ಚಿರಋಣಿಯಾಗಿರ್ತೀನಿ ಅಣ್ಣ. ಯಾಕೆಂತಂದರೆ ನೀವು ನನ್ನ ಯಾವತ್ತೂ ಕೈ ಬಿಡಲಿಲ್ಲ ಅಣ್ಣ. ನನ್ನ ಏನೇ ಬಂದು ಹೇಳಿದ್ರು ತುಂಬ ನಂಬಿದ್ರಿ, ಬೆಳೆಸಿರಿ, ಹೋಗೋ ಅಂತಂದ್ರಿ. ಅಂದರೆ ಪ್ರತಿ ಕ್ಷಣದಲ್ಲೂ ನೀವು ಎಷ್ಟೋ ಜನನ ನನಗೋಸ್ಕರ ನಿಮ್ಗೆ ಗೊತ್ತಿಲ್ಲ, ನನಗೋಸ್ಕರ ಎಷ್ಟೋ ಜನ ಎದುರಾಕೊಂಡಿದ್ದಾರೆ. ಅವ್ರು ತುಂಬ ಒಂದು ಸಮಸ್ಯೆನಲ್ಲಿದ್ರು. ಅಂಥ ಸಮಸ್ಯೆನಲ್ಲೂ ಗೀತಕ್ಕ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಅವತ್ತು ನಾನು ಅಳ್ತಾ ಕುಂತಿರ್ತೀನಿ, ಬರ್ತಾರೋ ಇಲ್ವೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ತುಂಬ ಭಯ ಆಗಿರುತ್ತೆ. ನಾಳೆ ಪ್ರೋಗ್ರಾಮ್ ಇರುತ್ತೆ, ಆ ಟೈಮಲ್ಲಿ ಏನೋ ಒಂದು ಸನ್ನಿವೇಶ ಆಗ್ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಫೋನ್ ಮಾಡ್ತಾರೆ ನನಗವರು. ಆ ಕ್ಷಣ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಯಾಕಂದರೆ ಅವ್ರೊಂದು ಮಾತಂತಾರೆ, ನೀನು ನನ್ನ ಮಗ ಕಣೋ, ತಲೆ ಕೆಡ್ಸ್ಕೊಳಕ್ ಹೋಗಬೇಡ, ಯಾವನೇ ಬರಲಿ ಕಣ, ನಾನು ಇದೀನಿ ಕಣೋ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಿನ್ನ ಜೊತೆ ನಾನು ಗೀತಕ್ಕ ಮಾತಾಡ್ತಾರೆ ಇಬ್ರು. ಯಾಕಂದ್ರೆ ಆ ಒಂದು ಪುಣ್ಯ ಲೈಫಲ್ಲಿ ಆ ಸಿಚುವೇಶನ್ಲಿ ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನಮ್ಮ ಅಪ್ಪ, ನಮ್ಮ ಯಾರೇ ಇದ್ರೂ ಆ ಸಿಚುವೇಶನ್ನ ಯಾರ ಕೈಲೂ ಆಗ್ತಿರಲಿಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ. ಯಾಕಂದರೆ ಆ ಸಿಚುವೇಶನ್ ಪ್ರಕಾರ ಅವ್ರು ಅಲ್ಲೇ ಹೋಗ್ಬೇಕಾಗಿರುತ್ತೆ. ಬಟ್ ಅವ್ರು ನನಗೆ ಫೋನ್ ಮಾಡಿ ನನಗೆ ಧೈರ್ಯ ತುಂಬ್ತಾರೆ. ನಾನು 1 ಗಂಟೆ ನನ್ನ ಆ ಒಂದು ಸನ್ನಿವೇಶನ ಹೇಳೋದಿಕ್ಕೂ ಆಗಲ್ಲ, ಅಷ್ಟು ಫೀಲ್ ಆಗುತ್ತೆ ನನಗೆ. ನನಗೋಸ್ಕರ ಒಂದು ದೊಡ್ಡ ನೆಟ್ವರ್ಕ್ನೇ ಎದುರಾಕೊಂತಾರೆ ಅವರು. ನಾನು ಅವ್ರಿಗೆ ಇವತ್ತು ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು, ಇಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಆದರೆ ಅವತ್ತು ನಿಂತರು ಗೊತ್ತರ, ನನ್ನ ಕಷ್ಟದಲ್ಲಿ ನಿಂತರು ಅವರು. ಕಷ್ಟ ಅಂತಂದರೆ ನಾನು ಏನೂ ಇಲ್ಲ, ಝೀರೋ. ಆ ಸನ್ನಿವೇಶದಲ್ಲಿ ಅವ್ರು ನಿಂತರು. ನನ್ನ ಜೀವನ, ನನ್ನ ಉಸಿರು ಇರೋವರೆಗೂ ನಾನು ನನ್ನ ವೈಫ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು ಅಣ್ಣ, ಅದು ಯಾವತ್ತೂ ಮರೆಯಲ್ಲ. ನೀವು ನಿಮ್ಮ ಮನೆಯಲ್ಲಿ ನನ್ನ ವೈಫ್ಗೆ ನನಗೆ ಒಂದು ಕೊಟ್ಟಿದ್ರೆ ಗೊತ್ತಾ ಸ್ಥಾನ, ಅದು ನಿಜವಾಗ್ಲೂ ನಾನು ತುಂಬಾ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಪತಿರತೆ ಪಟ್ಟ ಮದುವೆ ಆದ್ಮೇಲೆ ಬರುತ್ತೆ, ವೇಶ್ಯ ಪಟ್ಟ ದಾರಿ ತಪ್ಪಿದ ಮೇಲೆ ಬರುತ್ತೆ. ಈ 2 ಪಟ್ಟ ಬರೋದಕ್ಕೂ ಕಾರಣ ಗಂಡಸೆ. ನೀನೊಂದು ಹೆಣ್ಣು, ನೀನು ಅಷ್ಟು ಸಾಕು ನನಗೆ. ಹೋಗಿ ನಾನು ದೇವ್ರ ಥರ ನಿನ್ನ ಆರಾಧಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬ ಖುಷಿ ಆಗ್ತಿದೆ. ಅಣ್ಣ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಇನ್ಫಾರ್ಮ್ ಮಾಡಿ, ಖಂಡಿತ ಸಿನಿಮಾ ಗೆಲ್ಲಿಸಿ. ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗತ್ತೆ. ಮತ್ತು ನಾನು ಈ ಸಿನಿಮಾದಲ್ಲಿ ನಾನು ಫೈಟ್ ಮಾಸ್ಟ್ರು ಮಾದವ್ರ ಬಗ್ಗೆ ಹೇಳಬೇಕು, ನಾನು ಮರ್ತೋದೆ. ನಾನು ಮಾಡ್ತೀನಂತನೂ ಅಂದ್ಕೊಂಡಿರಲಿಲ್ಲ. ಅಷ್ಟೇ ಬನ್ನಿ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ರು, ಟ್ರೈನ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಇದು ಮಾಡಿದ್ರು. ಮತ್ತು ಎಲ್ಲ ಫ್ಯಾಮಿಲಿನಲ್ಲೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಒಂದು ಮದುವೆ ಆದಂಥ ಒಂದು ಹುಡುಗ ಒಂದು ಹೀರೋ ಆಗಿ ಮಾಡ್ತಿದ್ದಾನೆ ಅಂತಂದಾಗ ಪ್ರತಿಯೊಂದು ಹೆಣ್ಣು ಅನುಭವಿಸ್ತಕ್ಕಂಥ ಒಂದು ನೋವಿರುತ್ತೆ. ನಿನ್ನ ಗಂಡನ್ನ ನೀನೇ ಹಾಳು ಮಾಡಿದೆ ಆಕ್ಟ್ ಮಾಡೋದಕ್ಕೆ ಬಿಟ್ಟು ಅಂತ ಅಂದ್ಬಿಟ್ಟು. ಅದೇ ಥರ ನನ್ನ ವೈಫ್ಗೂ ಅವ್ರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ನನ್ನ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ತುಂಬ ನೋವಾಗುತ್ತೆ. ಎಲ್ಲರೂ ಮಾತಲ್ಲೇ ಗೊತ್ತಲ್ವ ಹೇಗೆ ಚೂಸ್ತಂತ. ಆದರೆ ನನ್ನ ವೈಫ್ ಇವತ್ತು ನಾನು ಇಲ್ಲಿ ನಿಂತು ಆಕ್ಟ್ ಮಾಡಿದ್ದೀನಿ ಅಂತಂದರೆ ಅಷ್ಟು ನನಗೆ ಸಪೋರ್ಟು ಬೆನ್ನೆಲುಬಾಗಿ ನಿಂತಿದ್ದಾಳೆ. ನಾನು ಎಲ್ಲ ಟೈಮಲ್ಲೂ ಏನು ಇಲ್ದಾಗಲೂ ಸಮೇತ, ಎಲ್ಲ ಕಳ್ಕೊಂಡಾಗಲೂ ಸಮೇತ ನನ್ನ ಜೊತೆಲಿ ನಿಂತಿದ್ದಾಳೆ. ನಾನು ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿಗೆ, ನಮ್ಮ ಅಣ್ಣ, ನನ್ನ ಫ್ಯಾಮಿಲಿಗೆ, ನನ್ನ ಕುಟುಂಬಕ್ಕೆ, ನನ್ನ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ, ಫ್ರೆಂಡು, ಹಿಂದೆ ಮುಂದೆ ಗೊತ್ತಿಲ್ಲದೇ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಗೀತಕ್ಕ ಬಂದಿರೋ ನಿಜವಾಗ್ಲೂ ತುಂಬ ಖುಷಿ ಪಡೋರು ನೋಡಿ. ಅವರು ನಾನು ಯಾವತ್ತೂ ಸಿನಿಮಾ ಬಗ್ಗೆ ಏನೂ ಮಾತಾಡಿಲ್ಲ, ಟ್ರೈಲರ್ ಏನೂ ತೋರಿಸಿಲ್ಲ. ಬಟ್ ಅವರು ಎಲ್ಲಿದ್ರೂ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ದೇವ್ರ ಥರ ಪಕ್ಕದಲ್ಲಿ ಶಿವಣ್ಣನೇ ಇದ್ದಾರೆ. ನಾನು ಇನ್ನೇನು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅವ್ರನ್ನ ಮುಂದಿಟ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಆ ನೆಟ್ವರ್ಕ್ ಅಂದ್ರೆ ನೆಟ್ಟಿಗೆ ವರ್ಕ್ ಮಾಡಿದ್ರೆ ಸಾಕ್ರಿ, ನೆಟ್ವರ್ಕ್ ಯಾಕೆ ಅಲ್ವಾ? ಟೀಸರನ್ನು ರಿಲೀಸ್ ಮಾಡಿದ್ದು ಅಪ್ಪು ಸರ್. ಅದಾದಮೇಲೆ ಮತ್ತೆ ಶಿವಣ್ಣ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನರೇಂದ್ರ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮೀಡಿಯಾದವ್ರಿಗೆ ನಮಸ್ಕಾರ. ನನಗೆ ಚಂದ್ರಮೌಳಿ ಅವರು KGF 2 ಆಡಿಷನ್ ಟೈಮಲ್ಲಿ ಪರಿಚಯ ಆಗಿದ್ದರು. ಅದಾದಮೇಲೆ ಒಂದು 7-8 ಮಂತ್ಸ್ ಆಫ್ಟರ್ ದಟ್ ಅವರು ಡೈರೆಕ್ಷನ್ ಟೀಮಿಂದ ನನಗೆ ಕಾಲ್ ಬಂತು, ಸರ್ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಗೊಂದು ಒಳ್ಳೆಯ ರೋಲ್ ಇದೆ ಅಂತೇಳಿ. ಆದಮೇಲೆ ನನಗೆ ಇದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚಂದ್ರಮೌಳಿ ಸರ್ ಅವ್ರಿಗೆ ನಮಸ್ಕಾರ, ಧನ್ಯವಾದಗಳು. ಆ್ಯಂಡ್ ಪ್ರೊಡ್ಯೂಸರ್ ನಾಗರಾಜ್ ಸರ್ ಮತ್ತು ಕೋ ಪ್ರೊಡ್ಯೂಸರ್ ಮಹೇಶ್ ಅವರಿಗೆ ತುಂಬ ಧನ್ಯವಾದಗಳು. ಹಂಗಾಗಿ ಡೈರೆಕ್ಷನ್ ಟೀಮಲ್ಲಿ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಟೋಟಲಿ ಆಲ್ ದ ಟೆಕ್ನಿಷಿಯನ್ಸ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಈ ಮೂವಿ ಗ್ರ್ಯಾಂಡ್ ಸಕ್ಸಸ್ ಆಗಬೇಕಂತೇಳಿ ಮನಸ್ಸೂಕ್ತಾಗಿ ಕೇಳ್ಕೊಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವರು ನಮ್ಮ ಸಂಗೀತ ನಿರ್ದೇಶಕರು ರದನ್ ಸರ್. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. Thank you, director Sir Chandramouli Garu and producers, whoever worked in this film. Producers, especially both the producers are very patiently waiting for this movie. And I am excited after seeing Guru Garu, Shivana sir. Apart from this movie started while working. I got married. She's from Bangalore. One small out of story from this movie. Apart from the movie, I had a beautiful girl child. We have a problem for the name. What should I put to my girl child name? I'm thinking about Aradhana, and so many people are saying so many names. And so many fights also happen. This name. I'm a Shiva Bhakt, Shiva devotee. I want to put one different name and blessed name. Suddenly I changed. Literally happened. This is not because of now I'm saying because of Shivana is there and other people are there. Suddenly I saw one song. Shivana came. My girl name is Shivya. Only because of you, sir. Your name gave that much blessings is there. I didn't expect you will come and you will bless me now. And another music director is also there. He is also a background score musician. And like me, he is also tough worker. Thank you, Rick. And everyone, whoever worked in especially stunt people, my director itself, he is a very karate guy.
So I never know, in this industry I came, Shivana is there, and he will bless me. My baby name is Shivya, and she is standing somewhere there. Thank you, Shiva Garu, and this movie is going to be a biggest hit, and please support in theaters and every media thing. And I miss personally Punit sir. I'm seeing Punit sir through you. And Punit sir is there beside of you, and whole family. Thank you so much, sir. You're blessing me. Thank you so much. I'm so emotionally saying this, and especially Ram. Without your phone call, this movie is not going to happen. This movie is purely dedicated to your mother. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸಿನಿಮಾದ 3ನೇ ಇವೆಂಟ್ ಅಲ್ಲ 4ನೇದು ಅನಿಸುತ್ತೆ. ಯಾಕೆಂತಂದರೆ ನಮ್ಮ ಸಿನಿಮಾ ಸ್ಟಾರ್ಟಿಂಗು ಮುಹೂರ್ತಕ್ಕೆ ಪೂಜೆಗೆ ಕೂಡ ಎಲ್ಲರೂ ಬಂದಿದ್ರಿ. ಸೊ ಇಲ್ಲಿವರೆಗೂ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲ ಮೀಡಿಯಾದವರು, ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳು ನಾನು ಅಂದ್ಕೊಂಡಿದ್ದೆಲ್ಲ ನಡೆದಿದೆ. ಅದರಲ್ಲಿ ಒಂದು ದಿಲ್ಮಾರ್. ನಾನು ಅಂದ್ಕೊಂಡೇ ಇರೋದನ್ನು ಕೆಲವೊಂದು ನಡೆದಿದೆ. ಈ ಒಂದು ಈವೆಂಟ್ಗೆ ನನಗೆ ಶಿವಣ್ಣ ಅವರು ಬರ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಸೊ ಈ ಒಂದು ಟಾಪ್ ಫ್ಲೋರಲ್ಲಿ ಇರುವಂಥವ್ರು ಗ್ರೌಂಡ್ ಫ್ಲೋರಲ್ಲಿ ಇರೋವನಿಗೆ ಕೆಳಗಡೆ ಇಳಿದು ಬಂದು ಲಿಫ್ಟ್ ಆಪ್ರೇಟ್ ಮಾಡಿಕೊಡೋದು, ಅದು ಅವ್ರಿಗೆ ಅದು ಬೇಕಾಗೇ ಇರಲಿಲ್ಲ ಅಷ್ಟು ದೊಡ್ಡ ವ್ಯಕ್ತಿಗೆ. ಬಟ್ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಿದೆಲ್ಲ ಇದು ನಮ್ಮ ಸಿನಿಮಾಗೆ ಅಂತಲ್ಲ ಸರ್, ಸ್ಯಾಂಡಲ್ವುಡ್ಗೆ ಇದು ಪಾಸಿಟಿವ್ ವೈಬ್ರೇಷನ್ ಸರ್. ಸರ್ ಅಫ್ಕೋರ್ಸ್ ನಿಮ್ಮ ದೊಡ್ಡ ಗುಣ ಇರ್ಬೋದು, ರಾಮ್ ಮೇಲೆ ಇಟ್ಟಿರೋ ಪ್ರೀತಿ ಇರ್ಬೋದು, ಬಟ್ ನನಗೆ ಸರ್ ನಾವು ಟಾಪ್ ಫ್ಲೋರ್ಗೆ ಹೋದಾಗ ಗ್ರೌಂಡ್ ಫ್ಲೋರಲ್ಲಿ ಇರೋರನ್ನ ಯಾವ ರೀತಿ ನೋಡ್ಬೇಕು ಅನ್ನೋ ಒಂದು ರೀತಿನ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಟ್ರೈಲರ್ ಈಗ ನೋಡಿದ್ರಿ, ಇದಕ್ಕೆ ಬಿಫೋರ್ ಒಂದು ಟ್ರೈಲರ್ ಬಿಟ್ಟಿದ್ವಿ, ಅದಕ್ಕೆ ಬಿಫೋರ್ ಒಂದು ಟೀಸರ್ ಬಿಟ್ಟಿದ್ವಿ. ಸೊ ಒಂದು ಟೀಸರು 2 ಟ್ರೈಲರು. ಏನಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಅಂತಂದರೆ ಅದಕ್ಕೆ ರೀಸನ್ ಇಷ್ಟೇ ಸರ್, ನನ್ನ ಸಿನಿಮಾದಲ್ಲಿರೋ ಕಂಟೆಂಟ್ನ ಜನಕ್ಕೆ ತೋರಿಸ್ಬಿಟ್ಟು ಅವ್ರನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆಮೇಲೆ ನನಗೆ ಸಿನಿಮಾ ಸ್ಕ್ರಿಪ್ಟ್ ಬರೆದು ಅಭ್ಯಾಸ ಇದೆ, ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೆ ತುಂಬ ಇಷ್ಟ. ಪ್ರಮೋಷನ್ಗೆ ಸ್ಕ್ರಿಪ್ಟ್ ಬರೆಯೋದು ನಾನು ಹಾನೆಸ್ಟಾಗಿ ಹೇಳ್ತೀನಿ, ನನಗದು ಬರೋದಿಲ್ಲ. ಯಾವುದೋ ಗಿಮಿಕ್ ಮಾಡೋದು, ಏನೋ ಸ್ಟ್ರಾಟಜಿ ಮಾಡೋದು ನನಗದು ಬರೋದಿಲ್ಲ. ನಾನು ಅದಕ್ಕೆ ಸರ್ ನಾನು ಯಾವತ್ತೂ ಏನು ನಂಬ್ತೀನಿ ಅಂತಂದರೆ ಇದು ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. 3 ಜನ ನಾನು ಕರೆಸ್ತೀನಿ, ಆ 3 ಜನ ಅವ್ರು ಇನ್ನೂ 3 ಜನನ ಕರೆಸ್ತಾರೆ, ಅವ್ರು ಇನ್ನೊಂದು 3 ಜನ ಫೋರ್ಸ್ ಮಾಡಿ ಕರೆಯೋದಕ್ಕೆ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಇದು ಸಿನಿಮಾ. ಇದು ಬಂದು ಆಡಿಯನ್ಸು ಅವ್ನು ಇಷ್ಟ ಬಂದಂಗೆ ಅವ್ನಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೋ ಅದಕ್ಕೆ ಅವ್ನು ಹೋಗೋದು. ಸೊ ಅದಕ್ಕೆ ಅವ್ನಿಗೆ ನನ್ನ ಸಿನಿಮಾ ಕಂಟೆಂಟ್ನ ತೋರಿಸಿ ಹೇಳೋದಕ್ಕೆ ಹೊರತು ನನ್ನ ಪ್ರಕಾರ ಶೂಟಿಂಗಲ್ಲಿ ಕಾಲ್ ಲೇಟ್ ಆಗೋಯ್ತು, ಕ್ಯಾರವನಲ್ಲಿ ಲೈಟ್ ಆಫ್ ಆಗೋಯ್ತು, ಇನ್ನೇನೋ ಬೇರೆ ಹೇಳ್ಬಿಟ್ಟು ನನ್ನ ಸಿನಿಮಾ ಕರೆಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಮ್ಮದು 3 ಕಂಟೆಂಟ್ ಇದೆ ಆಲ್ರೆಡಿ ಯೂಟ್ಯೂಬಲ್ಲಿ, ಈಗ ರಿಲೀಸ್ ಆಗಿದೆ. ಅದನ್ನೆಲ್ಲ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ನನ್ನ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ನೀವು ನನಗೆ ಸಪೋರ್ಟ್ ಆಗಿದ್ದೀರಾ. ಜೊತೆಗೆ ಶಿವಣ್ಣ ಅವರು ನಮ್ಮ ಸಾಥ್ ಇದೆ ನಮ್ಮ ಸಿನಿಮಾಗೆ. ಸೊ ಇನ್ನೇನು ಬೇಕಿದೆ, ನಾವು ತುಂಬ ಧೈರ್ಯವಾಗಿ ಬರ್ತಾ ಇದ್ದೀವಿ ಈ 24th. ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ರು, ನನ್ನ ಫ್ರೆಂಡ್ಸೇನೆ, ನನ್ನ ವೆಲ್ ವಿಷರ್ಸೇನೆ ನನಗೆ ಹೇಳಿದ್ರು, ನೀನು ತಪ್ಪು ಮಾಡ್ಬಿಟ್ಟೆ ಕಣೋ, ಹೊಸ ಹೀರೋಗೆ ಯಾಕೋ ಮಾಡಿದೆ ನೀನು, ಹೊಸ ಹೀರೋಗೆ ಮಾಡಬಾರ್ದಿತ್ತು ಕಣೋ, ತಪ್ಪು ಮಾಡ್ಬಿಟ್ಟೆ ಕಣೋ ತುಂಬ ಹೇಳಿದ್ರು. ಸರ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಟೆಂಪ್ಟ್ ಮಾಡಿದಂಥ ಮ್ಯಾಟ್ರ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಇಷ್ಟು ಪಿಕ್ಚರ್ ಮಾಡಿದ್ದು ಉಪೇಂದ್ರ ಇಷ್ಟ, ದುನಿಯಾ ಮಾಡಿದಂಥ ಸೂರ್ಯ ಅವರು ಇಷ್ಟ, ಮೆಜೆಸ್ಟಿಕ್ ಮಾಡಿದಂಥ PN ಸತ್ಯ ಅವರಾಗಿರ್ಬೋದು. ಯಾರ್ಯಾರು ಒಂದು ಡೇರಿಂಗ್ ಸ್ಟೆಪ್ ತಗೊಂಡು ಫಸ್ಟ್ ಸಿನಿಮಾ ಡೆಬ್ಯೂ ಸಿನಿಮಾ ಹಿಟ್ ಕೊಟ್ಟಿದ್ದಾರೆ, ಅವ್ರ ಸಿನಿಮಾ ಎಲ್ಲ ನೋಡಿ ಅದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿರೋನು ನಾನು, ಅದನ್ನೆಲ್ಲ ನೋಡಿ ಇಂಡಸ್ಟ್ರಿಗೆ ಬಂದಿರೋವಂಥವ್ ನಾನು. ಆ್ಯಂಡ್ ಆಮೇಲೆ ನಮ್ಮ ಹೀರೋ ಏನು ಸಾಮಾನ್ಯ ಹೋದವರಲ್ಲ, ಅವರು ಯಾವುದೋ ಒಂದು ಪಬ್ಬಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡಿಕೊಂಡು ಸೀದಾ ನಮ್ಮ ಸೆಟ್ಟಿಗೆ ಬಂದಂಥ ವ್ಯಕ್ತಿ ಅಲ್ಲ, ಪ್ಯೂರ್ ಹಾರ್ಡ್ ವರ್ಕ್ ಮಾಡಿರೋವಂಥ ವ್ಯಕ್ತಿ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಅವ್ರು ಎಲ್ಲ ಸ್ಟಾರ್ಗಳ ಪರಿಚಯ, ಎಲ್ಲ ಪ್ರೊಡ್ಯೂಸರ್ಗಳ ಪರಿಚಯ, ಎಲ್ಲ ಡೈರೆಕ್ಟರ್ಗಳ ಪರಿಚಯ. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೋದಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಿತ್ತು. ನಾನು ಹೀರೋನೇ ಆಗಬೇಕು ಅಂತ ಪಟ್ಟಿಡಿದು ಬಂದು ಹೀರೋ ಆಗಿದ್ದಾರೆ. ಆ್ಯಂಡ್ ಸರ್ ರಿಯಲ್ ಲೈಫಲ್ಲಿ ಯಾರು ಹೀರೋ ಆಗಿರ್ತಾನೋ ಅವನೇ ಸಿನಿಮಾದಲ್ಲಿ ಹೀರೋ ಆಗಕ್ಕೆ ಸಾಧ್ಯ ಸರ್. ಯಾಕೆ ಅಂತಂದರೆ ಅಫ್ಕೋರ್ಸ್ ಡೈಲಾಗ್ ಶೀಟಲ್ಲಿರೋ ಡೈಲಾಗೇ ಹೇಳೋದು, ಆ್ಯಕ್ಟಿಂಗೇ ಮಾಡೋದು, ಆದರೆ ಒಳಗಡೆ ಇರೋ ಭಾವನೆ ರಿಯಲ್ ಆಗಿಲ್ಲ ಅಂದರೆ ಜನಕ್ಕೆ ಕರೆಕ್ಟೇ ಆಗೋದಿಲ್ಲ ಸರ್. ಆ ಜನ ಆವಾಗಲೇ ಆ ವ್ಯಕ್ತಿನ ಇಷ್ಟಪಡೋದು. 100% ರಾಮ್ ತುಂಬ ಒಳ್ಳೆ ವ್ಯಕ್ತಿ,
ನಾಳೆ ಸಿನಿಮಾ ರಿಲೀಸ್ ಆದಾಗ ಇಡೀ ಕರ್ನಾಟಕ ನಿಮ್ಮನ್ನು ಇಷ್ಟಪಡುತ್ತೆ ರಾಮ್, ಒಳ್ಳೆಯದೇ ಆಗುತ್ತೆ. ಸೊ ಸರ್, ನಾನು ಇದಕ್ಕೆ ಮೇಲೆ ನಾನು ಮಾತಾಡಿದಿಲ್ಲ. ಏನಿದ್ರು ನಮ್ಮ ಸಿನಿಮಾ ಆಗಲಿ ನೀವಾಗಲಿ ನೋಡ್ಕೊಬೇಕು. ನಮ್ಮ ಮೀಡಿಯಾ ಮಿತ್ರರು ಎಲ್ಲರೂ, ನಮ್ಮ ಜನಗಳಿಗೆ ಎಲ್ಲರಿಗೂ ರೀಚ್ ಮಾಡಿಸಿ ನನಗೆ ಸಪೋರ್ಟ್ ಇದ್ದೀರಾ, ಡೇ ಒನ್ನಿಂದ ಸಪೋರ್ಟ್ ಇದ್ದೀರಾ. ಸೊ ನಾವು ತುಂಬ ಕಾನ್ಫಿಡೆಂಟ್ ಆಗಿ ಬರ್ತಾ ಇದ್ದೀವಿ 24th. ಸೊ ಆಲ್ ದ ಬೆಸ್ಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ತಂಡ ಬಂದಿದೆ, ದಿಲ್ಮಾರ್ ತಂಡ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅದಿತಿ ಅವರಾಗಿರ್ಬೋದು, ದಿವ್ಯಾ ಅವರು, ಜಿ ಅವರು, ಅಶೋಕ್ ಅವ್ರದ್ದು ತುಂಬ ಒಳ್ಳೆ ಪಾತ್ರ ಇದೆ. ಥ್ಯಾಂಕ್ ಯು. ನಾನು ಸ್ಕ್ರಿಪ್ಟಲ್ಲಿ ಬರಿಬೇಕಾದ್ರೆ ನಾನು ಬೇರೆ ಹೆಸರೇ ಬರ್ದಿಲ್ಲ, ಅಶೋಕ್ ಅಂತಾನೆ ಬರ್ದಿದ್ದೀನಿ. ನಿಮ್ಮನ್ನೇ ಇಮ್ಯಾಜಿನ್ ಮಾಡಿ ಬರ್ದಿದ್ದು. ಅಷ್ಟು ಒಳ್ಳೆ ಪಾತ್ರ ನೀವು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಶೇಖರ್ ಅವರಾಗಿರ್ಬೋದು, ನಮ್ಮ ನರೇಂದ್ರ ಬ್ರದರ್, ನವೀಂದ್ರ ಅವರು, ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ನಮ್ಮ ಶಿವಣ್ಣವರು, ಅವರು ಬಂದು ನಮ್ಮನ್ನೆಲ್ಲ ಬೆಂತಟ್ಟಿ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ನಿಮ್ಗೆ ತುಂಬ ಧನ್ಯವಾದಗಳು. ಮತ್ತು ಅದೇ ರೀತಿ ನಮ್ಮ ಇಡೀ ಚಿತ್ರತಂಡ ಇಲ್ಲಿ ಬಂದಿದೆ. ಆಲ್ರೆಡಿ ನಮ್ಮ ಡೈರೆಕ್ಟ್ ಎಲ್ಲರ ಹೆಸರು ಹೇಳ್ಬಿಟ್ರಿ. ಈಗ ನಾನು ಮತ್ತೆ ಇನ್ನೊಂದ್ಸರಿ ಹೇಳೋದು ಬೇಡ, ಎಲ್ಲರೂ ಬಂದಿದ್ದೀರಾ. ದಯವಿಟ್ಟು ನಿಮ್ಮ ಈ ಕೋಆಪರೇಷನ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಮತ್ತು ಆಲ್ರೆಡಿ ನಾವು 2 ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಅದೆಲ್ಲ ಜನಗಳಿಗೆ ತುಂಬ ರೀಚ್ ಆಗಿದೆ. ಆ ರೀಚ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಮೀಡಿಯಾದವರೇ. ನೀವಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತು ಇದೇ ತಿಂಗಳು 24ನೇ ತಾರೀಕು ಅಂದರೆ ಮುಂದಿನ ಶುಕ್ರವಾರ ನಮ್ಮ ಚಿತ್ರ ತೆರೆಗೆ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇಲ್ಲ, ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಮಾತೇ ಇರು ಅಂತಾರೆ, ಯಾಕಂದರೆ ಮಾತು ಜಾಸ್ತಿ ಆಡ್ತೀವಿ ಅಂತ. ಸೊ ಯಜಮಾನ್ರು ಇರೋದ್ರಿಂದ ಮೊದಲು ಅವ್ರು ಮಾತಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಅವ್ರು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಸ್ವೀಟ್. ಓಕೆ. ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೆ ಶಿವಣ್ಣ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಹೊಸ ಎನರ್ಜಿ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಎನರ್ಜಿ ಖಂಡಿತ ಇರುತ್ತೆ. ಹಾಗೆ ಪರಮಾತ್ಮನಿಗೆ ಇನ್ನೊಂದು ಹೆಸರೇ ಶಿವ. ಪರಮಾತ್ಮ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋಂಗಿಲ್ಲ. ಶಿವನ ರೂಪದಲ್ಲಿ ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಸ್ಯಾಂಡಲ್ವುಡ್ನ ದಿಲ್ ಅವರು. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಸರ್ ಹೇಳಿದರು, ಕೆಳಗಡೆ ಇರೋರನ್ನ ಪ್ರೋತ್ಸಾಹಿಸ್ತಾರೆ ಅಂತ. ನಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ, ನಾನು ಹೇಳೋದೇನಿಲ್ಲ. ಅದು ಯಾರೇ ಕರೆದ್ರೂ ಪ್ರೀತಿಯಿಂದ ಹೋಗಿ ಬೆನ್ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಒಂದು ದೊಡ್ಡ ಮನೆ ಗುಣವನ್ನು, ದೊಡ್ಡತನವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ನಾವು ಯಾವಾಗಲೂ ಶಿರಬಾಗಿ ನಮಿಸ್ತಾ ಇರ್ತೇವೆ. ಸೊ ಹಾಗೆ ಈ ಚಿತ್ರ ರಾಮ್ ಸರ್ ಇರ್ಬೋದು, ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು. ಸೊ ಶುರು ಮಾಡಿದಾಗ ನನಗೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಜೊತೆಗೆ ನಾನು ಚಂದ್ರಮೌಳಿ ಸರ್ ಜೊತೆ ಕೆಲಸ ಮಾಡಿದೆ ಹಿಂದೆ KGF ಚಿತ್ರದಲ್ಲಿ. ಅವ್ರ ಡೈಲಾಗ್ ನನಗೆ ತುಂಬ ಫೇವ್ರೇಟು. ನಾನು ಕೂಡ ಅವ್ರ ಡೈಲಾಗ್ನ KGF ಹೇಳಿದ್ದೀನಿ. ಸೊ ಹಾಗಾಗಿ ಈ ಚಿತ್ರದಲ್ಲೂ ನನಗೆ ತುಂಬ ಭರವಸೆ ಇತ್ತು. ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿರ್ತಾರೆ ಅಂತ. ಸೊ ಅವರು ಒಂದು ಟ್ರ್ಯಾಕನ್ನೇ ಕ್ರಿಯೇಟ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದನ್ನು ಮಾಡ್ತೀನಾ ಇಲ್ವಾ ಅನ್ನೋ ಒಂದು ಕ್ವಶನ್ ಇತ್ತು ನನಗೇ. ಸೊ ಆದರೆ ಅದನ್ನು ಎಷ್ಟು ಸರಳವಾಗಿ, ಎಷ್ಟು ಸಹಜವಾಗಿ ಬಳಸ್ಕೊಂಡ್ರು ಅಂದರೆ ಕಲಾವಿದರನ್ನ ಹೇಗೆ ದುಡಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ನಾನು ಮಾಡಿದೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಸೊ ಹಾಗೆ ಈ ಟ್ರೈಲರ್ ನೋಡಿ ಭಾಳ ಖುಷಿ ಆಯಿತು. ಅದಿತಿ ಮೇಡಮ್ ಇರ್ಬೋದು, ನಮ್ಮ ರಾಮ್ ಸರ್ ಇರ್ಬೋದು, ಮುದ್ದಾಗಿ ತೋರಿಸೋದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದರು ಸರ್. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಸೊ ಅದನ್ನು ನಾವು ಹೇಳೋದಕ್ಕಿಂತ ಕಲಾವಿದರು ನಾವು ನಿಮ್ಮ ಜೊತೆ ವರ್ಕ್ ಮಾಡಿರ್ತೀವಿ, ನಾವು ಹೇಳ್ತಾನೆ ಇರ್ತೀವಿ. ಆದರೆ ನಾಳೆ ಕನ್ನಡದ ಜನತೆ, ಪ್ರೇಕ್ಷಕರು ಖಂಡಿತ ನಿಮ್ಮನ್ನು ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಇವತ್ತು ಈ ವೇದಿಕೆಗೆ ನಮ್ಮನ್ನು ಕರೆಸಿ ನಿರ್ದೇಶಕ ತಂಡ, ಇಡೀ ತಂಡಕ್ಕೆ ಮತ್ತು ಶಿವಣ್ಣವರು ನಮ್ಮ ಜೊತೆ ಬಂದಿರೋದಕ್ಕಿಂತ ಒಂದು ಮಾತು ಹೇಳಬೇಕು. ನನ್ನ ಮಗಳು ಸಂಸ್ಕೃತಿ ಟಿವಿಯಲ್ಲಿ ಹಾಡು ಬಂದರೆ ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇರ್ತಾಳೆ. ಇಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದಾಳೆ. ಸೊ ಯಾವಾಗಲೂ ಅವಳಿಗೆ ಶಿವಣ್ಣ ಅಂದ್ರೆ ಇಷ್ಟ. ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇರ್ತಾಳೆ. ಇವತ್ತು ನೇರವಾಗಿ ನೋಡ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದನೇ ಕೂಗ್ತಾ ಇದ್ಲು. ಸೊ ಇವತ್ತು ನೀವೆಲ್ಲರೂ ಅವ್ರ ದರ್ಶನ ಮಾಡೋದಕ್ಕೆ ನಮಗೆ ಮಗಳಿಗೆ ದೇವ್ರ ದರ್ಶನ ಮಾಡಿಸಿದ್ರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಹಿಂದೆ ಆಲ್ರೆಡಿ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆ ಈಗ ಸಿನಿಮಾ ಅನ್ನೋದು ಕೇವಲ ನಿರ್ದೇಶಕರಿಗೆ ಅಥವಾ ಕಲಾವಿದರಿಗೆ, ನೋಡುವಂಥ ಪ್ರೇಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ಅದು ಪ್ರತಿಯೊಬ್ಬರಿಗೂ ಸಂಬಂಧಪಡುತ್ತೆ. ಹೇಗೆ ಅಂದರೆ ಪರ್ಸ್ನಲಾಗಿ ನನಗೆ ಒಂದು ರೀತಿ ಇದು ಕಮ್ ಬ್ಯಾಕ್ ಆಗೋಕ್ಕೆ ಒಂಥರ ಅವಕಾಶ ನೀಡಿರೋವಂಥದ್ದು. ಯಾಕೆಂದರೆ ಮಗು ಆದಮೇಲೆ ಟೋಟಲಿ ಬ್ರೇಕ್ ತೊಗೊಂಡಿದ್ದೆ. ರಿಯಾಲಿಟಿ ಶೋಸ್ಗಳು ಮಾಡ್ಕೊತಾ ಇದ್ದೆ ಅಷ್ಟೇ. ನಾನು ಸಿನಿಮಾ ಕಡೆ ಮತ್ತೆ ಒಲವಿದ್ರು ಹೋಗುವಂತಹ ಯಾವುದೇ ಒಂದು ಪರಿಸ್ಥಿತಿ ಇರಲಿಲ್ಲ.
ಬಟ್ ಯಾವಾಗ ಒಂದು ಟ್ರೇಲರ್ ಲಾಂಚ್ ಆಯಿತು ಅದನ್ನು ನೋಡಿದವ್ರು ಎಷ್ಟೋ ಜನ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಮಗುನ ನಾನು ನೋಡ್ಕೊತೀನಿ, ಪ್ಲೀಸ್ ಸಿನಿಮಾ ಮುಂದುವರ್ಸು ನೀನು ಅಂತ. ನೋಡಿ, ಇದೇ ಹೇಳೋದು ಕಲಾವಿದರಿಗೆ, ಒಂಥರ ಸಿನಿಮಾನೇ ಒಂದು ಜನ್ಮ, ಸಿನಿಮಾದಲ್ಲೇ ಪುನರ್ಜನ್ಮ. ಸೊ ಇದು ನನಗೊಂಥರ ಆ ಪುನರ್ಜನ್ಮ ಇದ್ದಂಗೆ. ಸೊ ಈ ಸಿನಿಮಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಚಂದ್ರಮೌಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ಈ ಸಿನಿಮಾದಲ್ಲಿ ನಾನು ನಮ್ಮ ಮನೆಯವರು ಆ್ಯಕ್ಟ್ ಮಾಡಿದ್ವಿ, ಬಟ್ ಪ್ಯಾರಲಲ್ ಆಗಿ ಸಿಕ್ಕಿದೆ. ದಯವಿಟ್ಟು ನಮ್ಮಿಬ್ರನ್ನ ಸೇರಿಸಿ ಇನ್ನೊಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. ಸೊ ಓವರಾಲ್ ತಂಡಕ್ಕೆ ಧನ್ಯವಾದಗಳು. ಆ್ಯಂಡ್ ಶಿವಣ್ಣ, ಅದೇನೋ ಹೇಳ್ತಾರಲ್ಲ, ದೇವ್ರ ಮುಂದೆ ನಿಂತು ದೇವ್ರನ್ನ ಹೊಗಳೋದು ಅಸಾಧ್ಯ. ನೀವು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನನ್ನ ಕಂದಮ್ಮ ಕೇವಲ 3 ತಿಂಗಳಿದ್ದಾಗ DKD ಶೋಲಿ ಎತ್ಕೊಂಡಿದ್ರಿ ನೀವು ಅವಳನ್ನ. ಎತ್ಕೊಂಡಾಗ ಅವಳು ಹಾಕಿದ್ದು ಫ್ರಾಕ್ ಕೂಡ ಹಂಗೆ ಎತ್ತಿಟ್ಟಿದ್ದೀನಿ ನಾನು. ಸೊ ಆ ಮೆಮೊರೀಸ್ನ ಯಾರೂ ಅಳ್ಸೋಕ್ಕಾಗಲ್ಲ. ಸೊ ಆ ಮೆಮೊರಿಯ ಪುಟದಲ್ಲಿ ಇದೊಂದು ಕೂಡ ಮೆಮೊರಿಯಾಗಿ ಸೇರಿದೆ. ನಿಮ್ಮ ಆಶೀರ್ವಾದ ನಮ್ಮ ಈ ತುಂಬ ಕುಟುಂಬಕ್ಕಿರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿಜಿ ಸರ್. ಥ್ಯಾಂಕ್ ಯು ಸೋ ಮಚ್ ಅವರೇ. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಅವ್ರಿಗೆ ನನ್ನ ವಂದನೆಗಳು. ಮಾಧ್ಯಮದವರಿಗೆ, ಚಿತ್ರತಂಡದ ಎಲ್ಲ ಸದಸ್ಯರಿಗೂ, ನಮ್ಮ ಪ್ರೊಡ್ಯೂಸರ್ಸ್, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರನ ಹೇಳಿ ಇಷ್ಟಪಡ್ತೀನಿ. ಈ ಒಂದು ಇವೆಂಟು ನಿಜವಾಗ್ಲೂ ಶಿವಣ್ಣ ಅವ್ರು ಬಂದಿರೋದಕ್ಕೆ ತುಂಬ ಸ್ಪೆಷಲ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್. ಶಿವಣ್ಣ ಸರ್, ನಾನೊಂದು ಖಾಸಗಿ ವಾಹಿನಿಯಲ್ಲಿ ಹೀಗೆ ಆ್ಯಂಕರಿಂಗ್ ಮಾಡಬೇಕಾದ್ರೆ ಸುಮಾರು ಸಲ ಶಿವಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಆ್ಯಂಡ್ ತುಂಬ ಖುಷಿಯಿಂದ, ತುಂಬ ಪ್ರೀತಿಯಿಂದ ಅವ್ರು ನನ್ನನ್ನು ಪ್ರತಿ ಸಲನೂ ಮಾತಾಡಿಸ್ತಾರೆ. ಆ್ಯಂಡ್ ಅವಾಗ ಒಂದ್ಸಲ ಹೇಳಿದ್ದೆ, ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಅಂತ. ಆ್ಯಂಡ್ ಶಿವಣ್ಣ ಅವರು, ಇಲ್ಲ ಖಂಡಿತವಾಗ್ಲೂ ಯು ಲುಕ್ ಗುಡ್ ಆ್ಯಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ. ಆ್ಯಂಡ್ ಆ ಒಂದು ಆಪರ್ಚುನಿಟಿ ಬಂದಿದೆ. ಅದು ಹೇಳಬೇಕು ಇಲ್ವೋ ಗೊತ್ತಿಲ್ಲ ನನಗೆ. ಹೇಮಂತ್ ರಾವ್ ಅವರ ಒಂದು ನಿರ್ದೇಶನದಲ್ಲಿ ಶಿವಣ್ಣ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಒಂದು ಸೀನಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್. ಸೊ ಅದು ಶೂಟ್ ಆಗಬೇಕಿನ್ನು. ಬಟ್ ಅದೇ ಹೇಳ್ತಾರಲ್ಲ, ನಿಮ್ಮ ಮನಸ್ಸಿಂದ ಏನಾರು ಒಂದು ಇಷ್ಟಪಟ್ಟರೆ ಆ ಯೂನಿವರ್ಸು ಅದಾಗೋ ಥರ ಮಾಡುತ್ತೆ ಅಂತ. ಸೊ ಹಾಗಾಗ್ತಿದೆ. ಐ ಆಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್. ದಿಲ್ಮಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಒಂದು ಪಾತ್ರ, ನನಗೂ ಕೂಡ ನಿರ್ದೇಶಕರಾದಂಥ ಚಂದ್ರಮೌಳಿ ಅವರು KGF ಇಂದಾನೆ ಪರಿಚಯ. ಸೊ ಈ ಥರ ನಾನು ನಿರ್ದೇಶನ ಮಾಡ್ತಿದ್ದೀನಿ, ಈ ಒಂದು ಪಾತ್ರ ನೀವು ಮಾಡಬೇಕು ಅಂತ ಕೇಳ್ಕೊಂಡ ತಕ್ಷಣವೇ ನನ್ನ ಪಾತ್ರ ಏನಿದೆ, ಹೇಗಿದೆ, ಅದೆಲ್ಲ ಏನೂ ಕೇಳಕ್ಕೆ ಹೋಗಲಿಲ್ಲ. ನಾನು ಮಾಡ್ತೀನಿ ಅಂತ ಇಮಿಡಿಯೇಟಾಗಿ ಒಪ್ಕೊಂಡೆ. ಯಾಕೆಂತಂದರೆ ಅವರ ಒಂದು ಬರವಣಿಗೆ ಮೇಲೆ ನನಗೆ ಅಷ್ಟು ಭರವಸೆ. ಆ್ಯಂಡ್ ಅದೇ ಥರ ಸಿನಿಮಾದಲ್ಲಿ ನನ್ನ ಸೀನ್ಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದಂಥ ಪಾತ್ರ ಅಂತಂದರೆ ನಾಯಕನ ಪಾತ್ರ. ಆ್ಯಂಡ್ ರಾಮು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಪಾತ್ರವನ್ನು. ಆ್ಯಂಡ್ ರಾಮ್ ಅವ್ರಿಗೆ ಹೇಳಿ ಮಾಡಿಸಿರೋ ಪಾತ್ರ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ಒಂದು ಚಿತ್ರ ನಿಮಗೆ ಬಹಳ ಸಕ್ಸಸ್ ತಂದು ಕೊಡುತ್ತೆ. ರಾಮ್, ಆಲ್ ದಿ ಬೆಸ್ಟ್. ಆ್ಯಂಡ್ ಚಂದ್ರಮೌಳಿಯವರು, ಇದು ಅವರ ಡ್ರೀಮು. ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಗುತ್ತೆ. ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನು ಆವತ್ತು ನಿಮ್ಗೆ ಹೇಳಿದ್ದೆ, ಶೂಟಿಂಗ್ ಟೈಮಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಬಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಅದಿತಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಶಿ ಇಸ್ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಏನೋ ಒಂಥರ ಖುಷಿ. ಸೊ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಾನು ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ಗಳಿಗೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ ಸರ್. ಯಾಕೆಂತಂದರೆ ಪ್ರೊಡ್ಯೂಸರ್ಸ್ ಆಗಿ ಹೊಸಬರಿಗೆ ಸಪೋರ್ಟ್ ಮಾಡೋದು ನಿಜವಾಗ್ಲೂ ಈ ಮಟ್ಟಕ್ಕೆ ಒಂದು ಸಪೋರ್ಟ್ ಮಾಡೋದು. ನಾವು ಟ್ರೇಲರ್ ನೋಡಿದ್ದೀವಿ, ಆ ಒಂದು ಕ್ವಾಲಿಟಿ, ಸಿನಿಮಾ ಮೇಕಿಂಗ್ ಕ್ವಾಲಿಟಿ, ಆ ಪ್ರೊಡ್ಯೂಸರ್ ಇಲ್ಲ ಅಂತಂದರೆ ಈ ಥರದ ಒಂದು ಕ್ವಾಲಿಟಿ ಕೊಡೋಕ್ಕೆ ನಿಜವಾಗ್ಲೂ ಚಾನ್ಸೇ ಇಲ್ಲ. ಸೊ ಪ್ರೊಡ್ಯೂಸರ್ಸ್ಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆ್ಯಂಡ್ ನಮ್ಮ ಸ್ಕ್ರಿಪ್ಟ್ ರೈಟರ್, ಇಡೀ ತಂಡ ಇಲ್ಲಿದೆ. ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಜನಗಳಿಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.